ನಮಸ್ತೆ. 12/3/2024 ಮಂಗಳವಾರ ಶುಕ್ಲಪಕ್ಷ ಬೆಳೆಯುವ ಚಂದ್ರ. ಇವತ್ತಿನ ತಿಥಿ ದ್ವಿತೀಯ ಮತ್ತು ತೃತೀಯ. ನಕ್ಷತ್ರ ರೇವತಿ ಮತ್ತು ಅಶ್ವಿನಿ. ಇವತ್ತಿನ ದಿನ ಶುಭಕರವಾಗಿದೆ, ಒಳ್ಳೆಯ ದಿನ. ಈಗ ಮುಂದೆ ಹೋಗೋಣ. ಯಾಕೆಂದರೆ ಕೆಲವರು ಕೇಳಿದ್ರು, ಸ್ವಲ್ಪ ಸ್ಟಾರ್ಟಿಂಗಲ್ಲೇ ಇವತ್ತಿನ ದಿನ ಒಳ್ಳೆಯದಾ ಕೆಟ್ಟೋದು ಅಂತ ಹೇಳಿಬಿಟ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ. ಇವತ್ತಿನ ದಿನ ಪ್ರಕಾರ ವಾರ ಅಂತ ನಾವು ಮಂಗಳವಾರವನ್ನು ನೋಡುತ್ತೀವಿ. ಸಾಮಾನ್ಯವಾಗಿ ಮಂಗಳವಾರಗಳಲ್ಲಿ ಶುಭ ಕಾರ್ಯಗಳನ್ನು ಮಾಡುವಂತಿಲ್ಲ. ಆದರೂ ಅದನ್ನು ಮೀರಿ ಕೆಲವರು ಮಾಡುತ್ತಾರೆ. ಅವರ ಜಾತಕದಲ್ಲಿ ಕುಜ ಚೆನ್ನಾಗಿದ್ದರೆ, ಪಂಚಮ ಸ್ಥಾನ ಮೇಷ ಅಥವಾ ವೃಶ್ಚಿಕ ರಾಶಿಯಾಗಿದ್ದರೆ ಅವರಿಗೆ ಶುಭಕರವಾಗಿರುತ್ತದೆ ಮಂಗಳವಾರ. ಕುಜ ಚೆನ್ನಾಗಿರೋದು ಅಂದರೆ ಏನರ್ಥ ಅಂತಂದರೆ, ಮೇಷ ವೃಶ್ಚಿಕದಲ್ಲಿ ಕೂತಿರೋದು ಮತ್ತು ಮಕರ ರಾಶಿಯಲ್ಲಿ ಕೂತಿರೋದು, ಗುರುವಿನ ಜೊತೆ ದೂರದಲ್ಲಿ ಕೂತಿರೋದು, ಇದೆಲ್ಲ ಶುಭವೆಂದು ಋಷಿಗಳು ಹೇಳಿದ್ದಾರೆ. ಇವತ್ತು ದ್ವಿತೀಯ ತಿಥಿ ಬೆಳಗ್ಗೆ 7:13:15 ಹೆಚ್ಚು ಕಮ್ಮಿ 7 ಕಾಲು ಅಂತ ನಾವು ಕರೆಕ್ಟ್ ಟೈಮ್ ಕೊಟ್ಟಿದ್ದೀವಿ. ಹೆಚ್ಚು ಕಮ್ಮಿ 7 ಕಾಲು. ದ್ವಿತೀಯ ಆದ ನಂತರ ಬರೋದು ತೃತೀಯ. ಬೆಳಗ್ಗೆ 7:14 ಸ್ಟಾರ್ಟ್ ಆಗಿ ರಾತ್ರಿ ಅಂತಂದರೆ 12 ಗಂಟೆ ಎಲ್ಲ ದಾಟಿ ಬೆಳಗಿನ ಜಾವ 4:04 ಅಲ್ಲಿಯವರೆಗೂ ತೃತೀಯ ಇದೆ. ಆ ನಂತರ ಚತುರ್ಥಿ. ಇವತ್ತು 3 ತಿಥಿ ಇದೆ. ನಕ್ಷತ್ರ ಇವತ್ತು 2 ನಕ್ಷತ್ರ, ರೇವತಿ ಮತ್ತು ಅಶ್ವಿನಿ. ರೇವತಿ ನಕ್ಷತ್ರ ಬೆಳಗ್ಗೆಯಿಂದ ರಾತ್ರಿ 8:29:14 ಇದು ಕರೆಕ್ಟ್ ಟೈಮು. ನೀವು 8:30 ಅಂದರೆ ರಾತ್ರಿ 8:30 ಇದೆ ಅಂತ ತಿಳ್ಕೋಬೋದು. ಆಮೇಲೆ ಅಶ್ವಿನಿ ನಕ್ಷತ್ರ ಅಂತಂದರೆ ರಾತ್ರಿ 8:30 ಮೇಲೆ ಅಶ್ವಿನಿ ನಕ್ಷತ್ರ ಸ್ಟಾರ್ಟ್ ಆಗಿ ನಾಳೆಯವರೆಗೂ ಇರುತ್ತದೆ. ನಾಳೆಯವರೆಗೂ ಅಂತಂದರೆ 13ನೇ ತಾರೀಕು. ನಾಳೆ ಚತುರ್ಥಿ ಇದೆ, ನಾಳೆ ಅಶ್ವಿನಿ ನಕ್ಷತ್ರವಿದೆ, ನಾಳೆ ಮರಣ ಯೋಗವಿದೆ. ಖಂಡಿತ ನಾಳೆಯ ದಿನ ಶುಭವಾಗಿಲ್ಲ, ಎಚ್ಚರ. ಸಂಜೆಯವರೆಗೂ ಹೆಂಗಿದ್ರು ನಾಳೆಯ ದಿನದಲ್ಲಿ ಏನೂ ಮಾಡಬಾರದು. ಬುಧವಾರ ಆದರೂ ಬುಧವಾರದಲ್ಲಿ ಶುಭ ಅಂತ ನಾವು ಹೇಳಿದರೂ ಕೂಡ ಯೋಗಗಳು ಕೆಟ್ಟದಾಗಿರೋದ್ರಿಂದ ನಾಳೆ ಶುಭ ದಿನವಲ್ಲ. ಇವತ್ತು ಶುಭ ದಿನ, ಆದರೆ ಮಂಗಳವಾರ. ಮತ್ತು ಬೇರೆ ಬೇರೆ ವಿಷಯಕ್ಕೆ ಹೋಗೋಣ. ಈ ದಿನದ ಸೂರ್ಯೋದಯ 6:29, ಸೂರ್ಯ ಅಸ್ತಮನ ಸಂಜೆ 6:30. ಇವತ್ತಿನ ತಿಥಿ ನಾವು ಫಸ್ಟೇ ಹೇಳಿದಂತೆ ಒಟ್ಟು 3 ತಿಥಿ ಇದೆ. ದ್ವಿತೀಯ 7:15 ಅಂದರೆ 7:13. ಆಮೇಲೆ ತೃತೀಯ ಬೆಳಗಿನ ಜಾವ 4:03. ಆಮೇಲೆ ಚತುರ್ಥಿ, ಅದು ನಾಳೆವರೆಗೆ ಇರುತ್ತದೆ ಅಂತ ನೋಡಿದ್ವಿ. ಇವತ್ತಿನ ನಕ್ಷತ್ರ ಪ್ರಕಾರ ನಕ್ಷತ್ರ ಪಾದಗಳನ್ನ ನೋಡೋಣ. ನಾವು ಹೇಳಿದಂತೆ ರೇವತಿ ಮತ್ತು ಅಶ್ವಿನಿ 2 ನಕ್ಷತ್ರ. ಬೆಳಗ್ಗೆ 6:29 ರೇವತಿ ನಕ್ಷತ್ರ 2ನೇ ಪಾದ. ಆನಂತರ ಮಧ್ಯಾಹ್ನ 3:05 ರೇವತಿ ನಕ್ಷತ್ರ 3ನೇ ಪಾದ. ಆನಂತರ ರಾತ್ರಿ 8:29 ರೇವತಿ ನಕ್ಷತ್ರ 4ನೇ ಪಾದ. ಇಷ್ಟಕ್ಕೆ ರೇವತಿ ನಕ್ಷತ್ರವೇ ಮುಗಿತದೆ. ರೇವತಿ ನಕ್ಷತ್ರ ಮುಗಿದ ನಂತರ ಬರುವಂಥದ್ದು ಅಶ್ವಿನಿ ನಕ್ಷತ್ರ. ಈ ಅಶ್ವಿನಿ ನಕ್ಷತ್ರ ರಾತ್ರಿ 8:29 ಲೇಟ್ ನೈಟ್ ಅಂದರೆ 12 ಗಂಟೆ ದಾಟಿ 1:55 ಅಶ್ವಿನಿ ನಕ್ಷತ್ರದ 1ನೇ ಪಾದ. ಆ ನಂತರ ಅಂದರೆ 1:55 ಮೇಲೆ ಅಶ್ವಿನಿ ನಕ್ಷತ್ರದ 2ನೇ ಪಾದ ಬರುತ್ತದೆ. ಇದು ಫುಲ್ ನೈಟು, ಅಂದರೆ ನಾಳೆನೂ ಇದೇ ಅಶ್ವಿನಿ ನಕ್ಷತ್ರವಿದೆ. ಈ ರೀತಿಯಾದ ಇವತ್ತಿನ ದಿನದಲ್ಲಿ ನಾವು ನೋಡುವಂಥ ಇನ್ನೂ ಕೆಲವು ವಿಷಯಗಳು. 100% ಕೆಟ್ಟೋದು, 100% ಒಳ್ಳೆಯದು ವಿಷಯಕ್ಕೆ ಹೋಗ್ಬಿಡೋಣ. ಈ 100% ಕೆಟ್ಟೋದು ಒಳ್ಳೆಯದು ಅಂತಂದಾಗ 100% ಕೆಟ್ಟೋದಿರುವ ಸಮಯದಲ್ಲಿ ಯಾವ ಕಾರ್ಯಗಳು ಪ್ರಾರಂಭ ಮಾಡಬಾರದು, ನೂತನ ಕಾರ್ಯಗಳನ್ನು ಸ್ಟಾರ್ಟ್ ಮಾಡಬಾರದು. ಆದರೂ ಒಂದು ವಿಷಯ ಏನು ಅಂತಂದರೆ, ಒಳ್ಳೆ ಟೈಮಲ್ಲಿ ಸ್ಟಾರ್ಟ್ ಮಾಡಿರೋದನ್ನ
ಈ 100% ಕೆಟ್ಟೋ ಟೈಮಲ್ಲಿ ನಿಲ್ಲಿಸೋದು ಬೇಡ, ಹಾಗೆ ಕಂಟಿನ್ಯೂ ಮಾಡ್ಬೋದು, ಹಾಗೆ ಮಾಡ್ತಾ ಇರ್ಬೋದು. ಈಗ 100% ಕೆಟ್ಟೋದನ್ನು ಫಸ್ಟ್ ನೋಡ್ಕೊಳ್ಳೋಣ. ಫಸ್ಟ್ ಬೆಳಗ್ಗೆ 6:29 ರಾತ್ರಿ 8:29 ಸಿಂಹರಾಶಿಯವರಿಗೆ ಚಂದ್ರಾಷ್ಟಮ ದೋಷ. ನೀವು ಖಂಡಿತವಾಗಿ ಯಾವುದನ್ನು ಪ್ರಾರಂಭ ಮಾಡುವಂತಿಲ್ಲ ಇವತ್ತು. ರಾತ್ರಿ 8:29 ನಂತರ ಅಂದರೆ 8:30 ಮೇಲೆ ನೆಕ್ಸ್ಟ್ ರಾಶಿಗೆ ಅಂತಂದರೆ ಕನ್ಯಾ ರಾಶಿಗೆ ದೋಷವಿದೆ. ಇದು ನಿಮಗೆ ಜನರಲ್ ಆಗಿ ಖಂಡಿತವಾಗಿಯೂ ನಿಮಗೆ ಇದನ್ನು ನೋಡ್ಕೋಬೇಕು. ಬೆಳಗ್ಗೆ 8:53 9:41 ಪ್ರತಿಯೊಬ್ಬರಿಗೂ ಇದು ಅಶುಭ ಸಮಯ, ದುರ್ಮುಹೂರ್ತ. ಇದು ಸಿಂಹರಾಶಿಯವರಿಗೆ ಇನ್ನೂ ಜಾಸ್ತಿ ಆಗುತ್ತೆ. 9:29 10:59 ಯಮಕಂಡ ಕಾಲ. ಇದರಲ್ಲಿ 9:41 ದುರ್ಮುಹೂರ್ತ ಇದೆ ಅಂತಂದಿವೆ. ಅದರಲ್ಲೇ ಯಮಕಂಡ ಕಾಲವು ಸ್ಟಾರ್ಟ್ ಆಗುತ್ತದೆ. ಆದ್ದರಿಂದಾಗಿ ಈ 9:29 ಅಂದರೆ 9:30 9:41 ಅಧಿಕವಾದ ದೋಷ ಕೊಡುತ್ತದೆ ಪ್ರತಿಯೊಬ್ಬರಿಗೂ. ಅದರಲ್ಲೂ ಸಿಂಹರಾಶಿಯವರಿಗೆ ಇನ್ನೂ ಜಾಸ್ತಿ ತೊಂದರೆ ಇರ್ತದೆ. ಇಷ್ಟೆಲ್ಲ ನೋಡಿದೀವಿ ಅಂದರೆ ಇದರ ಜೊತೆ ಇನ್ನೊಂದು ವಿಷಯವೂ ಸೇರುತ್ತದೆ. 9:46 11:12 ನಕ್ಷತ್ರ ವಿಷಘಟಿಕಾ ಕಾಲ. ಹಂಗ ಯಮಕಂಡ ಕಾಲ ಇನ್ನೂ ಮುಗಿದಿರಲ್ಲ, ಅಷ್ಟರಲ್ಲೇ ನಕ್ಷತ್ರ ವಿಷಘಟಿಕಾ ಕಾಲವು ಸೇರಿಕೊಳ್ತದೆ. ಅಂದರೆ 9:46 to 11:12 ಅಲ್ಲಿಯವರೆಗೂ. ಹಂಗೆ ಯಮಕಂಡ ಕಾಲ ಇರೋದು 10:59 ಅಂದರೆ 11 ಗಂಟೆ ಅಂತ ಇಟ್ಕೊಳ್ಳಿ. 9:46 11 ಗಂಟೆವರೆಗೂ ಅಧಿಕವಾದ ದೋಷ ಉಂಟಾಗುತ್ತೆ. ಮತ್ತು ಮಧ್ಯಾಹ್ನ 2:21 ಸಂಜೆ 4:30 ಮೃತ್ಯು ಪಂಚಕ, ಶುಭವಲ್ಲ, ಅಶುಭ, ಕೆಟ್ಟದು. ಮಧ್ಯಾಹ್ನ 3:30 ಸಂಜೆ 5 ಗಂಟೆಯವರೆಗೂ ರಾಹುಕಾಲ, ಇದು ಶುಭವಲ್ಲ, ಕೆಟ್ಟದು. ರಾತ್ರಿ 8:29 ಕನ್ಯಾ ರಾಶಿಯವರಿಗೆ ಚಂದ್ರಾಷ್ಟಮ. ಕನ್ಯಾ ರಾಶಿಯಲ್ಲಿ ಬರುವ ನಕ್ಷತ್ರಗಳು ಒಟ್ಟು 3, ಅಂದರೆ ಉತ್ತರ ನಕ್ಷತ್ರದ 2, 3, 4ನೇ ಪಾದಗಳು, ಹಸ್ತ ನಕ್ಷತ್ರದ ಒಟ್ಟು 4 ಪಾದಗಳು, ಚಿತ್ತಾ ನಕ್ಷತ್ರದ 1 ಮತ್ತು 2ನೇ ಪಾದದವರೆಗೆ ದೋಷ ಜಾಸ್ತಿ ಆಗುತ್ತದೆ. ಆ ಸಮಯದಲ್ಲಿ ನಾವು ಹೆಚ್ಚಿನ ಗಮನ ಕೊಡಬೇಕು ಅಂತ. ರಾತ್ರಿ 9:29 10:59 ವಿಷಘಟಿಕಾ ಕಾಲವಿದೆ. ಇವತ್ತು ಇದು ಕೆಟ್ಟ ಟೈಮ್ 100%. ಒಳ್ಳೆ ಟೈಮು ಅಂತಂದರೆ ಇವತ್ತಿನ ದಿನ ಪ್ರಕಾರ 6:29 8:51 ಶುಭವಾಗಿದೆ. 11:14 ಮಧ್ಯಾಹ್ನ 2:19 ಶುಭವಾಗಿದೆ. ಸಂಜೆ 5:02 9:27 ಪರವಾಗಿಲ್ಲ. ರಾತ್ರಿ 11 ಗಂಟೆ ನಂತರ ಬೆಳಗ್ಗೆವರೆಗೂ ಚೆನ್ನಾಗಿದೆ. ಆದರೂ ಇವತ್ತು ವಾರ ಮಂಗಳವಾರ ನೋಡ್ಕೊಳ್ಳಿ. ಸಿಂಹರಾಶಿಯವರಿಗೆ ರಾತ್ರಿ 8:30 ದೋಷವಿದೆ. ಆ ನಂತರ ಬೇರೆ ರಾಶಿ ಕನ್ಯಾ ರಾಶಿಯವರಿಗೆ ದೋಷ. ಇದೆಲ್ಲ ನೋಡಿಕೊಂಡು ನಿಮ್ಮ ಕೆಲಸಗಳನ್ನು ಮಾಡಬಹುದು. ಸೇಮ್ ಟೈಮಲ್ಲಿ ನಾವು ನೋಡುವಂಥ ಇನ್ನೊಂದು ವಿಷಯ ತಾರಾಬಲ ಮತ್ತು ಚಂದ್ರಬಲ. ಇವತ್ತು ಅಶ್ವಿನಿ ನಕ್ಷತ್ರ ಮೇಷರಾಶಿಗೆ ಫಸ್ಟ್ ನೋಡೋಣ. ಇವತ್ತಿನ ದಿನ ಪ್ರಕಾರ ರಾತ್ರಿ 8:30 ಪರಮ ಮಿತ್ರಧಾರೆಯಾಗಿ ಶುಭವಾಗಿದೆ. ನೆಕ್ಸ್ಟ್ ನಾವು ನೋಡುವಂಥದ್ದು ಭರಣಿ ನಕ್ಷತ್ರ ಮೇಷರಾಶಿ, ಮಿತ್ರಧಾರೆ ಇದೆ, ಸ್ವಲ್ಪ ವ್ಯಯವಿದೆ, ವ್ಯಯನ ಕಂಟ್ರೋಲ್ ಮಾಡಿಕೊಳ್ಳಿ. ಕೃತಿಕಾ ನಕ್ಷತ್ರ ಮೇಷರಾಶಿ, ಇವತ್ತಿನ ದಿನ ಅಷ್ಟು ಅನುಕೂಲಕರವಾಗಿ ಕಾಣಿಸಲಿಲ್ಲ, ಗಮನ ಕೊಡಿ. ಕೃತಿಕಾ ನಕ್ಷತ್ರ ವೃಷಭ ರಾಶಿ, ಟೆನ್ಷನ್ ಉಂಟು, ಇಷ್ಟಾರ್ಥ ಸಿದ್ಧಿ ಕೂಡ ಇದೆ. ಆದರೂ ಟೆನ್ಷನ್ ಇರೋದರಿಂದ ಸ್ವಲ್ಪ ತಡ್ಕೋಬೇಕಾಗ್ತದೆ. ರೋಹಿಣಿ ನಕ್ಷತ್ರ ವೃಷಭ ರಾಶಿ, ಅನುಕೂಲವಿದೆ, ಇವತ್ತು ಶುಭವಾಗಿದೆ. ಮಂಗಳವಾರ ಒಂದೇ ಒಂದು ವಿಷಯವನ್ನು ನೋಡಿಕೊಳ್ಳಿ. ಮೃಗಶೀರ್ಷ ನಕ್ಷತ್ರ 1 ಮತ್ತು 2ನೇ ಪಾದಗಳು ಅಂದರೆ ವೃಷಭ ರಾಶಿಯವರಿಗೆ ಇವತ್ತು ಶುಭಕರವಾಗಿ ಕಾಣಿಸಲಿಲ್ಲ, ಆದ್ದರಿಂದ ಎಚ್ಚರ. ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ, ಇವತ್ತು ಶುಭವಾಗಿಲ್ಲ. ಆದರೆ ಮಾಡುತ್ತಿರುವ ಕೆಲಸಕ್ಕೆ ಏನು ತೊಂದರೆ ಬರೋದಿಲ್ಲ. ನೂತನ ಕಾರ್ಯಗಳನ್ನು ಮಾಡೋಕ್ಕೆ ಖಂಡಿತವಾಗಿ ಅಶುಭವಾಗಿದೆ. ಆರುದ್ರ ನಕ್ಷತ್ರ ಮಿಥುನ ರಾಶಿ, ಕ್ಷೇಮವು, ಕೆಲಸ ಕಾರ್ಯ ಲಾಭ ವೃದ್ಧಿಯೂ ಉಂಟು.
ಶುಭವಾಗಿದೆ. ಪುನರ್ವಸು ನಕ್ಷತ್ರ ಮಿಥುನ ರಾಶಿ, ಏಟು ಗಾಯಗಳು, ಜಾರುವ ದಿನವಿದು, ಗಮನ ಕೊಡಿ. ಗಾಡಿಗಳಲ್ಲಿ ಹುಷಾರಾಗಿ ಹೋಗಿ. ನಂತರ ನೋಡುವಂಥದ್ದು ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ, 4ನೇ ಪಾದ, ವಿಪತ್ತಿದೆ, ದಿನ ಶುಭವಾಗಿಲ್ಲ. ಅಲ್ಪ ಸ್ವಲ್ಪ ಆಸ್ಪತ್ರೆ ಖರ್ಚುಗಳೆಲ್ಲ ಆಗುತ್ತದೆ. ಹಿರಿಯರ ಆಶೀರ್ವಾದವನ್ನು ತಗೊಳ್ಳಿ. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ, ಸಂಪತ್ತು, ಅಲ್ಪ ಸ್ವಲ್ಪ ಕಾರ್ಯ ತಡೆಗಳು ಉಂಟು, ಆದರೂ ಬರುವಂಥದ್ದನ್ನು ವಸೂಲಿ ಮಾಡ್ಬೋದು. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ, ಅಷ್ಟು ಶುಭಕರವಾಗಿಲ್ಲ. ನೋಡಿಕೊಂಡು ನಿಮ್ಮ ಕಾರ್ಯಗಳನ್ನು ಸ್ಟಾರ್ಟ್ ಮಾಡೋದು ಉತ್ತಮ. ಮಕರ ನಕ್ಷತ್ರ ಸಿಂಹರಾಶಿ, ಶುಭವಾಗಿದೆ, ಆದರೂ ಊಟ ತಿಂಡಿನ ಕರೆಕ್ಟಾಗಿ ಮೇಂಟೈನ್ ಮಾಡಿ. ಪೂರ್ವ ನಕ್ಷತ್ರ ಸಿಂಹರಾಶಿ, ಮಿತ್ರಧಾರೆ, ಆದರೂ ಆರೋಗ್ಯದ ಕಡೆ ಗಮನ. ಉತ್ತರ ನಕ್ಷತ್ರ ಸಿಂಹರಾಶಿ, ದಿನ ಸರಿಯಾಗಿಲ್ಲ, ಮೇಂಟೈನ್ ಮಾಡಬೇಕು. ಊಟ ತಿಂಡಿಯಲ್ಲೂ ಕೂಡ ಮೇಂಟೈನ್ ಮಾಡಬೇಕು. ಸ್ವಲ್ಪ ಗಮನ ಕೊಡಿ, ಎಲ್ಲವೂ ಸರಿ ಹೋಗುತ್ತದೆ. ಉತ್ತರ ನಕ್ಷತ್ರ ಕನ್ಯಾ ರಾಶಿ, ಟೆನ್ಷನ್ ಇದೆ. ಟೆನ್ಷನ್ ಬಿಟ್ಟುಬಿಟ್ರೆ ಏನೂ ತೊಂದರೆ ಇಲ್ಲ. BP ಮಾತ್ರ ತಗೊಳ್ಳೋರು ಕರೆಕ್ಟಾಗಿ ತಗೊಳ್ಳಿ ಟೈಮಲ್ಲಿ. ಹಸ್ತ ನಕ್ಷತ್ರ ಕನ್ಯಾ ರಾಶಿಯವರಿಗೆ ಅನುಕೂಲ, ಸುಖ, ಅಭಿವೃದ್ಧಿ, ಹಂಗಾಗಿ ಶುಭವಾಗಿದೆ ಇವತ್ತು, ಮಂಗಳವಾರವಾದರೂ. ಚಿತ್ತಾ ನಕ್ಷತ್ರ ಕನ್ಯಾ ರಾಶಿ ಶುಭವಲ್ಲ, ಗಮನ ಕೊಡಬೇಕು. ಚಿತ್ತಾ ನಕ್ಷತ್ರ ತುಲಾ ರಾಶಿ ಶುಭವಲ್ಲ, ಆದರೂ ಶತ್ರು ಕಾಟ ಇಲ್ಲ. ಸ್ವಾತಿ ನಕ್ಷತ್ರ ತುಲಾ ರಾಶಿ, ಕ್ಷೇಮ ಉಂಟು, ಶತ್ರು ನಾಶವೂ ಇದೆ. ಆದ್ದರಿಂದ ಶುಭ ದಿನವಾಗಿದೆ ಇವತ್ತು. ಏನಾದ್ರು ಮಾಡಬೇಕಾ ಹಂಗಂತಂದರೆ ಹಂಗೇನಿಲ್ಲ, ಒಳ್ಳೆಯ ದಿನ ಅಂತ ಇಟ್ಕೊಳ್ಳಿ. ವಿಶಾಖ ನಕ್ಷತ್ರ ತುಲಾ ರಾಶಿ, ವಿಪತ್ತು ಉಂಟು, ಖರ್ಚುಗಳು ಜಾಸ್ತಿ ಆಗುತ್ತದೆ, ಮನಸ್ಸಿಗೂ ನೋವು ಉಂಟು, ಸರಿ ಮಾಡಿಕೊಳ್ಳಿ. ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ, ವಿಪತ್ತಿದೆ, ಕಾರ್ಯ ವಿಘ್ನಗಳಿದೆ, ದಿನ ಉತ್ತಮವಾಗಿಲ್ಲ. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ, ಸಂಪತ್ತು, ಕಾರ್ಯ ವಿಘ್ನವೆಲ್ಲ ಇದೆ, ಆದರೂ ವಿನಾಯಕನ ಪೂಜೆ ಮಾಡಿಕೊಳ್ಳಿ. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ, ಕಾರ್ಯ ವಿಘ್ನ, ಅನಾನುಕೂಲ, ಮನಸ್ಸಿಗೆ ಅಶಾಂತಿ, ಖಂಡಿತವಾಗಿ ಗಮನ ಕೊಡಬೇಕು. ಮೂಲ ನಕ್ಷತ್ರ ಧನುಸು ರಾಶಿ, ಪರಮ ಮಿತ್ರಧಾರೆ, ಆದರೆ ರೋಗ ಭಯವೂ ಬರುತ್ತದೆ, ಆರೋಗ್ಯದಲ್ಲಿ ಹೆಚ್ಚಿನ ಗಮನ ಕೊಡಿ. ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ, ಮಿತ್ರಧಾರೆ ಇದೆ, ಆದ್ದರಿಂದ ಖಂಡಿತ ಶುಭಕರವಾಗಿದೆ. ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ, ಟೆನ್ಷನ್ ಇದೆ, ಟೆನ್ಷನ್ ಬಿಟ್ಬಿಡಿ, ಇವತ್ತು ಶುಭವಾಗಿಲ್ಲ. ಪಕ್ಷಿ ಪ್ರಾಣಿಗಳಿಗೆ ಮೇವಾಕಿ, ಹಿರಿಯರ ಆಶೀರ್ವಾದ ತಗೊಳ್ಳಿ. ನಂತರ ನೋಡುವಂಥದ್ದು ಇದರಲ್ಲಿ ವಿಶೇಷವಾಗಿ ಈ ಉತ್ತರಾಷಾಢ ನಕ್ಷತ್ರ ಮಕರ ರಾಶಿಗೆ ಹೋದರೆ ಟೆನ್ಷನ್ ಇದೆ, ಆದರೂ ಲಾಭ ಎಂದಿನಂತೆ ಬರುತ್ತೆ, ಅದು ಸರಿಯಾಗಿರುತ್ತದೆ. ಶ್ರವಣ ನಕ್ಷತ್ರ ಮಕರ ರಾಶಿ, ಅನುಕೂಲ, ಲಾಭ, ಸ್ವಲ್ಪ ಸಮಾಧಾನ ಇದೆ, ಹೆಚ್ಚಿನ ದೋಷಗಳು ಕಾಣಿಸಲಿಲ್ಲ. ಧನಿಷ್ಠ ನಕ್ಷತ್ರ ಮಕರ ರಾಶಿ, ಶುಭವಾಗಿಲ್ಲ, ಖಂಡಿತ ಗಮನ ಕೊಡಿ. ಧನಿಷ್ಠ ನಕ್ಷತ್ರ ಕುಂಭರಾಶಿ, ಶುಭವಾಗಿಲ್ಲ, ವೇಸ್ಟ್ ಖರ್ಚುಗಳು ಆಗುತ್ತದೆ, ಅದನ್ನು ಕಂಟ್ರೋಲ್ ಮಾಡಿಕೊಳ್ಳಿ. ಶತಭಿಷ ನಕ್ಷತ್ರ ಕುಂಭರಾಶಿ, ಕ್ಷೇಮ, ಧನಹಾನಿ, ಅಂದರೆ ಆರೋಗ್ಯ ಚೆನ್ನಾಗಿದ್ದರೂ ಹೆಚ್ಚಿನ ವ್ಯಯ ಅಥವಾ ನಾಶ ಉಂಟು ಹಣಕಾಸಲ್ಲಿ. ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿ, ಉತ್ತಮವಾಗಿಲ್ಲ, ದೇವರಿಗೆ ಪೂಜಾ ಖರ್ಚುಗಳು ಮಾಡಿ. ಪೂಜಾ ಖರ್ಚು ಅಂದರೆ ಏನಂತ, ಕಡ್ಡಿ ಕರ್ಪೂರ ಹೂವು ಅಂತ, ಅದಿದ್ದರೆ ಬೇರೆ ದೋಷಗಳು, ಬೇರೆ ಖರ್ಚುಗಳು, ನಷ್ಟವು ಕಮ್ಮಿ ಆಗುತ್ತೆ. ಪೂರ್ವ ಭಾದ್ರಪದ ನಕ್ಷತ್ರ ಮೀನರಾಶಿ, ಇವತ್ತಿನ ದಿನ ಏಟು ಗಾಯಗಳಾಗುವಂಥ ದಿನ, ಗಮನ ಕೊಟ್ಟರೆ ತಪ್ಪಿಸ್ಕೋಬೋದು. ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ, ಸಂಪತ್ತಿದೆ, ಶರೀರ ಸುಖವೂ ಇದೆ. ರೇವತಿ ನಕ್ಷತ್ರ ಮೀನರಾಶಿ, ಸಂಪತ್ತಿಲ್ಲ ಅಂತ ಒಂದು ರೀತಿಯಲ್ಲಿ ನೊಂದ್ಕೋಬೇಡಿ, ಆದರೂ ಹೆಚ್ಚಿನ ದೋಷಗಳು ಇಲ್ಲೇ, ಇದರಲ್ಲಿ ಬರೋದೇ ಇಲ್ಲ, ಆದ್ದರಿಂದ ಶುಭ ದಿನ ಅಂತ ತಿಳ್ಕೋಬೋದು. ಜನ್ಮತಾರೆ ಪರಿಹಾರ ಪೂಜೆಗಳು ಮಾಡಿ.